Hi friends, welcome back to my channel UKandUPvlogs. Hi ಮಾಡಲಿ ಹೋಗೋಣ. ಇವತ್ತು ಸಂಡೇ ಫ್ರೆಂಡ್ಸ್, ಇವತ್ತು ಸಂಡೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವತ್ತು ನಾಷ್ಟ ನಾವು ಹೊರಗಡೆ ತಿನ್ನಕ್ಕೆ ಹೋಗ್ತಾ ಇದೀವಿ. ನಮ್ಮ ಯಜಮಾನ್ರು ಹೊರಗಡೆ ನಾಷ್ಟ ತಿನ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಆಲ್ರೆಡಿ ನಾವು ಹಾಯ್ ಮಾಡು ಎಲ್ಲ ಸ್ನಾನ ಗೀನ ಆಗೈತಿ ಫ್ರೆಂಡ್ಸ್. ನಮ್ಮ ಎತ್ತು ಪಪ್ಪಂದು ಸ್ನಾನ ಮಾಡಿಸಿಲ್ಲ, ಬಂದಾದ್ಮೇಲೆ ಸ್ನಾನ ಮಾಡಿಸ್ತೀನಿ. ಬಟ್ಟೆ ಚೇಂಜ್ ಮಾಡಿದ್ದೀನಿ ಅಷ್ಟೇ. ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿದ್ದೀನಿ. ನಮ್ಮ ಯಜಮಾನ್ರು ಆರ್ಡರ್ಗೆ ಹೋಗಿದ್ರು ಫ್ರೆಂಡ್ಸ್. ಅವರು ನಾಷ್ಟಕ್ಕೆ ಬಂದಿದ್ರಲ್ಲ ಮನೆಗೆ, ಕಾಫಿ ಕಟ್ಟೆಗೆ ಹೋಗೋಣ, ಅವ್ರಿಗೂ ಏನೋ ಬಿಸಿಬೇಳೆ ಬಾತು ತಿನ್ನಂಗೆ ಅನ್ಸೈತಂತೆ ಫ್ರೆಂಡ್ಸ್. ಅಂತ ಹೇಳ್ಬಿಟ್ಟು ನನಗೂ ಮಸಾಲೆ ದೋಸೆ, ನನಗೆ ಆ ಹೋಟೆಲ್ದಂತ್ರ ತುಂಬ ಇಷ್ಟ. ನನಗೆ ಅಲ್ಲೇ ಅದು ಒಂದು ಹೋಟೆಲ್ ಬಿಟ್ಟು ಕೇಳಿಬೇಕಂದ್ರೆ ಅದೊಂದು ಹೋಟೆಲ್ ಬಿಟ್ಟು ನಾನು ಬೇರೆ ಇಷ್ಟಪಡ್ತೀನಿ. ಎಲ್ಲೂ ನಾನು ಬೇರೆ ಆ ಹೋಟೆಲ್ನಲ್ಲಿ ತೊಗೊಂಬರ್ತೀನಿ ತಿನ್ನು ಅಂದ್ರೆ ನಾನು ತಿನ್ನಲ್ಲ ಫ್ರೆಂಡ್ಸ್. ಅಲ್ಲಿಗೆ ಕರ್ಕೊಂಡು ಹೋಗಿ ತಿನ್ನಿಸಿದ್ರೆ ತಿಂತೀನಿ, ಇಲ್ಲಾಂದರೆ ಮನೆಯಲ್ಲೇ ಮಾಡಿಕೊಂಡು ತಿಂತೀನಿ ಫ್ರೆಂಡ್ಸ್. ಆ ಥರ ನಾನು ನನಗೆ ಎಲ್ಲಿ ಇಷ್ಟ ಆಗಿರ್ತೈತಿ ಅಲ್ಲಿ ಅಂತೂ ಬಿಡೋಗಿಲ್ಲ. ನನಗೆ ಇಷ್ಟ ಆದಾಗ ತಿಂತೀನಿ ಫ್ರೆಂಡ್ಸ್. ಅಲ್ಲಿ ಹೋದಾದ್ಮೇಲೆ ಸಿಗ್ತೀವಿ. ಬಾಯ್. ಏನೇನು ತಿಂದಿದ್ದೀವಿ ಅಂತ ತೋರಿಸ್ತೀವಿ. ಬನ್ನಿ ಫ್ರೆಂಡ್, ನೀವು ಹಂಗೆ ನಾಷ್ಟ ಮಾಡೋಣ ನಮ್ಮ ಜೊತೆ ಜಾಯ್ನ್ ಆಗಿ ಕಾಫಿ ಕಟ್ಟೆಗೆ. ನಿಮ್ಗೆ ಗೊತ್ತಿರ್ತದಲ್ಲ ಕಾಫಿ ಕಟ್ಟೆ ಆರ್.ಆರ್. ನಗರಲ್ಲಿ ಬೆಂಗಳೂರಲ್ಲಿ ಇದ್ದವ್ರಿಗೆ ಗೊತ್ತಿರುತ್ತೆ. ಚೆನ್ನಾಗಿದೆ ಹೋಟೆಲ್ಲು. ನಾರ್ಮಲ್ ಮಿಡ್ಲ್ ಕ್ಲಾಸ್ ನಾರ್ಮಲ್ ಅವರು ಏನು ಸಂಡೇ ಅಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಹೆಂಗ್ ರಶ್ ಇರುತ್ತೋ ಬಂದು ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಬಾಯ್. ಅದು ಬೇಡ ಪಪ್ಪ, ಇದು ಹಾಕೋ. ಅದು ಇಲ್ಲೇ ಹೋಗುವಾಗ ಹಾಕೋ ಅಂತಂತ. ಇದು ಹೊರಗಡೆ ಎಲ್ಲಾದ್ರೂ ನೋಡಿ ಫ್ರೆಂಡ್ಸ್, ಹೊಸ ಚಪ್ಪಲ್ ಬೇಡ ಅಂತ ಅವನಿಗೆ. ಇವು ಹಳೆ ಚಪ್ಪಲ್ ಹಾಕೊಂತಾನಂತೆ, ಹೊಸ ಚಪ್ಪಲ್ ಬೇಡ ಅಂತ. ಹಾಕೋ ಪಪ್ಪ, ಲೂಸ್ ಆಗ್ತೈತೆ ಏನು? ಪಪ್ಪ ಬಾ ಹಾಕೋ. ನೋಡಿ ಫ್ರೆಂಡ್ಸ್, ಎಂತ ಹುಡುಗ ಇದ್ದಾನೆ ನೋಡಿ. ಇವನು ಹೊಸ ಚಪ್ಪಲ ಹಾಕೊಂಡಕ್ ಒಲ್ಲ ಅಂತ. ಬಾ ಬಾ ಪಪ್ಪ, ಪಪ್ಪ ತೋರ್ಸು. ನೋಡಿ ಏನು ಹುಡುಗ ಇದಿಲ್ಲ ಎತ್ತರ್ವ. ನೀನು ಎಲ್ಲರೂ ಹೊಸದಕ್ಕೆ ಇಷ್ಟಪಟ್ರೆ, ನೀ ಹಳೋದಕ್ಕೆ ಇಷ್ಟಪಟ್ರೆ. ಬಾ ಈ ಕಡೆ ಬಾ. ಇಲ್ಲಿ ಬಾ ಬಾ ನೋಡೋಣ. ಬಾರೋ ಎತ್ತು, ಹಿಂಗೆ ಬಾ. ನೋಡ್ರಿ, ಮನೆಗಿಂತ ನಾವು ಫ್ರೆಂಡ್ಸ್ ಈಗ ಕಾಫಿ ಕಟ್ಟೆ ಆರ್.ಆರ್. ನಗರದಲ್ಲಿರೋ ಕಾಫಿ ಕಟ್ಟೆ ಆಲ್ರೆಡಿ ಒಂದು ಟೈಮ್ ನಾನು ತೋರಿಸಿದ್ದೀನಿ ಈ ಹೋಟೆಲ್ಲು ಫ್ರೆಂಡ್ಸ್. ಇದು ಇಲ್ಲೇ ನಾವು ಯಾಕೆ ಜಾಸ್ತಿ ಹೋಗ್ತೀವಿ ಅಂತಂದ್ರೆ, ನಮಗೆ ಇಲ್ಲಿ ಇರೋ ಮಸಾಲ ದೋಸೆ ಅಂದರೆ ನನಗೆ ತುಂಬ ಇಷ್ಟ ಫ್ರೆಂಡ್ಸ್. ನಮ್ಮ ಎತ್ತರನ ಪ್ರೆಗ್ನೆನ್ಸಿಯಲ್ಲೂ ನನಗೆ ಬರೀ ಮಸಾಲ ದೋಸೆ ತಿನ್ನಬೇಕು ಅನ್ನಿಸ್ತಿತ್ತು, ಮತ್ತು ಈಗನೂ ಮಸಾಲ ದೋಸೆ ತಿನ್ನಬೇಕು ಅನ್ನಿಸ್ತೈತಿ ಫ್ರೆಂಡ್ಸ್. ಮೊನ್ನೆ ಎಲ್ಲ ಮನ್ಯಾಗ ಮಾಡಿದ್ರೂ ನನಗೆ ಇಲ್ಲಿ ಹೋಟೆಲ್ನಲ್ಲಂತೂ ನನಗೆ ಮಸಾಲ ದೋಸೆ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನಾ ಇದೊಂದು ಹೋಟೆಲ್ ಬಿಟ್ಬಿಟ್ಟು ಬೆಂಗಳೂರಲ್ಲಿ ನಾನು ಆಲ್ರೆಡಿ ಬಂದುಬಿಟ್ಟು 8ನೇ ವರ್ಷ ರನ್ನಿಂಗ್ ಆಗತ್ತು ಫ್ರೆಂಡ್ಸು. ನಾವೊಂದು ಹೋಟೆಲ್ಲು ಇಷ್ಟಪಟ್ಟಿಲ್ಲ. ಇದೇ ಒಂದು ಹೋಟೆಲ್ಲು ನನಗೆ ಇಷ್ಟ. ಸಂಡೇ ಹೋಗಿದ್ವಿ ಫ್ರೆಂಡ್ಸು ನಾಷ್ಟ ಮಾಡೋಕ್ಕೆ. ನೋಡಿ ಸಂಡೇ ಎಷ್ಟು ರಶ್ ಇದೆ. ಆಮೇಲೆ ನಮ್ಮ ಯಜಮಾನ್ರಿಗೂ ಬಿಸಿಬೇಳೆ ಬಾತು ತಿನ್ಬೇಕನ್ಸಿತ್ತಂತೆ ಫ್ರೆಂಡ್ಸು. ಅದಕ್ಕೆ ಸರಿ ಆಯಿತು ಹೋಗೋಣ ಅಂತೇಳ್ಬಿಟ್ಟು ಹೋದ್ವಿ. ಅಲ್ಲಿ ಬಿಸಿಬೇಳೆ ಬಾತು ಇದ್ದಿದ್ದೇ ಇಲ್ಲ ಫ್ರೆಂಡ್ಸು. ಮಾಮೂಲಿ ಪೊಂಗಲ್ ಇತ್ತು. ಅವರು ಪೊಂಗಲ್ ತೊಗೊಂಡ್ರು, ನಾನು 2 ಮಸಾಲೆ ದೋಸೆ ತೊಗೊಂಡೆ. ಅಂದರೆ ಚಿಕ್ಕದಿರುತ್ತೆ ಫ್ರೆಂಡ್ಸು, ಅದಕ್ಕೆ 2 ತಿಂದರೆ ಹೊಟ್ಟೆ ತುಂಬುತ್ತೆ. 2 ಮಸಾಲೆ ದೋಸೆ ಕೊಡಿಸಿದ್ರು ನನಗೆ. ನಮ್ಮ ಯಜಮಾನ್ರು ಪೊಂಗಲ್ಲು, ಆಮೇಲೆ ಅವರು ಇಡ್ಲಿ ವಡೆ ತೊಗೊಂಡಿದ್ರು. ನನಗೆ ಇದು ಎತ್ತರಂಗೆ ಅವನಿಗೂ ಒಂದು ಇಡ್ಲಿ ವಡೆ ತೊಗೊಂಡು ತಿನ್ನಿಸಿದ್ವಿ ಫ್ರೆಂಡ್ಸ್. ಆಮೇಲೆ ಕಾಫಿ ಟೀ ಕುಡ್ಕೊಂಡು ಮನೆಗೆ ಬಂದ್ವಿ. ಈ ಹೋಟೆಲಲ್ಲಿ ನನಗೆ ಈ ಕಾಫಿ ಕಟ್ಟೆ ಹೋಟೆಲಲ್ಲಿ ನನಗೆ ತುಂಬ ಇಷ್ಟ ಆಗ್ತೈತಿ ಮಸಾಲ ದೋಸೆ. ಅದಕ್ಕೆ ನಾವು ಕಾಫಿ ಕಟ್ಟೆ ಹೋಟೆಲ್ಗೆ ಹೋಗ್ತೀವಿ ಫ್ರೆಂಡ್ಸ್. ನಾನು ಫಸ್ಟು ಈ ಬೆಂಗಳೂರಿಗೆ ಬಂದಾಗ ಫ್ರೆಂಡ್ಸು
ನನಗೆ ಬೆಂಗಳೂರದು ಐಟಮು ಇಷ್ಟನೇ ಆಗ್ತಿದ್ದಿಲ್ಲ. ಆವಾಗೆಲ್ಲ ನಾನು ಜಾಸ್ತಿ ಇಡ್ಲಿ, ದೋಸೆ, ಪಡ್ಡು ಈ ಥರ ಎಲ್ಲ ಇಷ್ಟನೇ ಪಡ್ತಿದ್ದಿಲ್ಲ ಫ್ರೆಂಡ್ಸು. ನನಗೆ ನಮ್ಮ ಏನೇ ಇದ್ದರೂ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ದು ನನಗೆ ಇಷ್ಟ ಆಗ್ತಿತ್ತು. ಆಮೇಲೆ ಬರ್ಬರ್ತಾ ನನಗೆ ಈ ಬೆಂಗಳೂರದು ಇಷ್ಟ ಆಯಿತು ಫ್ರೆಂಡ್ಸು. ನೋಡಿ ನಮ್ಮ ಎತ್ತರ್ವ ಒಂದು ಪಾಪು ಸಿಕ್ತು, ಅವನ ಜೋಡಿ ಆಟ ಆಡಕತ್ತಾನ. ಆ ಹುಡುಗನ ನಮ್ಮ ಎತ್ತರನ್ನ ಇಷ್ಟಪಟ್ಟು ಮಾತಾಡಿಸ್ತಾ ಇದ್ದ. ಅವರಮ್ಮ ಅಲ್ಲಿ ನಿಂತಿದ್ದಾರೆ ನೋಡಿ, ಅವರು ಪ್ರೆಗ್ನೆಂಟ್ ಇದ್ದಾರೆ ಫ್ರೆಂಡ್ಸು. ನಮ್ಮ ಎತ್ತರನಿಗೆ ಆ ಹುಡುಗ ಮಾತಾಡಿಸ್ತಾ ಇದ್ದ. ಇಬ್ಬರು ಆಟ ಆಡ್ತಾಯಿದ್ರು. ನಮ್ಮ ಯಜಮಾನ್ರು ವಿಡಿಯೋ ಮಾಡಿಕೊಂಡ್ರು. ಹಾಂ, ನೀರು ಚೆಲ್ಲನೆ ಎತ್ತರ ಫ್ರೆಂಡ್ಸ್. ನೋಡಿ ಹೋಗ್ಬಿಟ್ಟು ಬಂದ್ವಿ, ನಾಷ್ಟ ಮಾಡಿಕೊಂಡು ಬಂದ್ವಿ ಫ್ರೆಂಡ್ಸ್. ನೋಡಿದ್ರೆಲ್ಲ ಏನೇನು ತಿನ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಈಗ ನಮ್ಮ ಯಜಮಾನ್ರು ಮನೆಗೆ ಬಂದು ಬಿಟ್ಟು ಅವರು ಈಗ ರಿಟರ್ನು ಹೋಗ್ತಾರೆ. ಬರುವಾಗ ಫ್ರೆಂಡ್ಸು ನೀರ್ಲನ್ನು ಆಮೇಲೆ ಇದು ತೋರಿಸ್ತೀನಿ ರೀ ಫ್ರೆಂಡ್ಸು. ಇದು ಉತ್ತತ್ತಿ ಬಾರಿ ಎಣ್ಣು ಅಂತಾರೆ ನಮ್ಮೂರ ಸೈಡು. ಇಲ್ಲಿ ಬಂದ್ಬಿಟ್ಟು ಬೆಂಗಳೂರಲ್ಲಿ ಬಂದ್ಬಿಟ್ಟು ಊಟಿ ಆಪಲ್ಲ ಏನೋ ಅಂತಾರೆ, ಏನೋ ಅಂತಾರೆ ಇಲ್ಲಿ ಏನೋ ಅಂತಾರೆ ಫ್ರೆಂಡ್ಸು. ಬೆಂಗಳೂರಲ್ಲಿ ಗೊತ್ತಿಲ್ಲ ನನಗೆ. ಊಟಿ ಆಪಲ್ಲ ಏನೋ ಅಂತಾರೆ, ಇದಕ್ಕೆ ಚಿಕ್ಕ ಆಪಲ್ ಅಂತಾರೆ. ನಮ್ಮೂರ ಸೈಡೆಲ್ಲ ನಾವು ಉತ್ತತ್ತಿ ಬಾರಿ ಹಣ್ಣು ಅಂತೀವಿ. ತುಂಬ ರುಚಿಯಾಗಿ ತುಂಬ ಚಲೋ ಇರ್ತಾವೆ ಫ್ರೆಂಡ್ಸು. ಅಲ್ಲಿತ್ತು ಒಬ್ರು ಆಂಟಿ ಮಾರ್ತಾಯಿದ್ರು, ತೊಗೊಂಡು ಬಂದಿದ್ದೀನಿ. ಆಮೇಲೆ ನೇರ್ಲನ್ನು ತೊಗೊಂಬಂದಿದ್ದೀನಿ, ಒಂದು ಅರ್ಧ kg ನೇರ್ಲನ್ನು ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಈಗ ಸೀಸನ್ ಅಲ್ವಾ, ಈಗ ತಿಂದ್ಬಿಟ್ಟು ಆಸೆನ ತೀರಿಸ್ಕೋಬೇಕು. ಸೀಸನ್ ಮುಗಿದಾದ್ಮೇಲೆ ಸಿಗಲ್ಲಲ್ವಾ ಫ್ರೆಂಡ್ಸು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಹೋಗ್ತೀರಾ ಈಗ? ಈಗ ಹೋಗಿ 3-3:30ಗೆ ಬರ್ತಾರೆ ಫ್ರೆಂಡ್ಸ್. ಎತ್ತರವ ನೀರು ಚೆಲ್ಲಿದ್ದ ಒರೆಸ್ತಾ ಇದ್ದಾರೆ. ಆಮೇಲೆ ಭಾನುವಾರ ಮಧ್ಯಾಹ್ನ ಫ್ರೆಂಡ್ಸು, ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ವಾ, ಅಲ್ಲಿ ಲೈಟಾಗಿ ಅಂದರೆ ಅದು ಗೊತ್ತಲ್ವ ಫ್ರೆಂಡ್ಸು, ಹೋಟೆಲ್ದು ಎಷ್ಟು ತಿಂದರೂ 2 ಅವರಿಗೆ ಆಲ್ರೆಡಿ ಹಸುವಾಗಿಬಿಡ್ತೈತಿ. ಆಮೇಲೆ ನಾನೇನು ಮಾಡಿದೆ, ಮಧ್ಯಾಹ್ನ ಫ್ರೆಂಡ್ಸು ಬೇಳೆ ಸಾರು, ಅನ್ನ, ಆಮ್ಲೆಟು ಮಾಡು ಅಂತ ಹೇಳಿದರು ನಮ್ಮ ಯಜಮಾನ್ರು. ಅದಕ್ಕೆ ಬೇಳೆ ಸಾರು ಮಾಡೋಕ್ಕೆ ನೋಡಿರಿ ಎಲ್ಲ ಫಸ್ಟೇ ನಾನು ನೀರು ತೊಳೆದ್ಬಿಟ್ಟು ಬೇಳೆ ಕುದಿಯೋಕ್ಕೆ ಹಾಕ್ತೀನಿ ಫ್ರೆಂಡ್ಸು. ಆಮೇಲೆ ನಾನು ತರಕಾರಿ ಎಲ್ಲ ಹೆಚ್ಕೊತೀನಿ. ಅಂದರೆ ಒಂದು ಕುದಿ ಹಿಡಿತೈತಲ್ಲ ಫ್ರೆಂಡ್ಸು, ಆ ಕುದಿಗೆ 2 ಸೀಟಿ 3 ಸೀಟಿ ಹೊಡೆದ ತಕ್ಷಣ ಇದು ಏನು ಬೇಳೆ ಕುದಿದು ಬಿಡ್ತೈತಿ. ಅದಕ್ಕೆ ಈಗ ಕುದೀತಾ ಇದೆ. ಅದು ಲೈಟಾಗಿ ಸಣ್ಣಗೆ ಇಟ್ಬಿಟ್ಟು ನಾನು ತರಕಾರಿ ಹೆಚ್ಕೊಂಡೆ. ಅಷ್ಟೊತ್ತಿಗೆ ಕುದಿ ಹಿಡಿದಿತ್ತು ಫ್ರೆಂಡ್ಸು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ, ಅರಿಶಿನ ಹಾಕ್ಕೊಂಡೆ, ಜೀರಿಗೆ ಹಾಕ್ಕೊಂಡೆ, ಕರಿಬೇವು ಹಾಕ್ಕೊಂಡೆ. ಆಮೇಲೆ ಟಮಾಟೆಯನ್ನು 2 ಚಿಕ್ಕದಾಗಿರೋ ಟಮಾಟೆಯನ್ನು ಹಾಕ್ಕೊಂಡೆ ಫ್ರೆಂಡ್ಸು. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ. ನೋಡಿ ಸ್ವಲ್ಪ ಈರುಳ್ಳಿ ಹಾಕ್ಕೊಳಕತ್ತೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳಕತ್ತೀನಿ ಫ್ರೆಂಡ್ಸು. ಇಷ್ಟು ಹಾಕ್ಕೊಂಡ್ಬಿಟ್ಟು 3 ಸೀಟಿ ಇದನ್ನು ಕೂಗಿಸ್ಕೊತೀನಿ. ನೋಡಿ ಒಂಚೂರು ಎಣ್ಣೆ. ಇದು ಸಾಂಬಾರಂತೂ ಬೇಗನೆ ಆಗುತ್ತೆ ಫ್ರೆಂಡ್ಸು. ಒಂದು 10-15 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಸಾಂಬಾರು. ಮತ್ತು ಟೇಸ್ಟಿಯಾಗೂ ಇರ್ತೈತಿ. ಯಾಕಂದರೆ ನಾವು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ದು ಮಸಾಲ ಖಾರ ಮಾಡ್ತಾರಲ್ಲ ಫ್ರೆಂಡ್ಸು, ಅದನ್ನು ನಮ್ಮ ಅಕ್ಕ ನಾನು ಇಬ್ಬರು ಕೂಡ್ಕೊಂಡ್ಬಿಟ್ಟು ಮನೆಯಲ್ಲೇ ಮಸಾಲ ಖಾರ ಮಾಡಿದ್ವಿ. ಆ ಮಸಾಲ ಖಾರ ಹಾಕಿಬಿಟ್ಟು ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸಿದ್ರಾಯ್ತು. ಆಮೇಲೆ ಚೆನ್ನಾಗಿಯೂ ಇರುತ್ತೆ ಫ್ರೆಂಡ್ಸ್. ಇದು ತುಂಬ ಬಿಸಿ ಬಿಸಿ ಅನ್ನಕ್ಕಂತೂ ಮಸ್ತು ಹೇಳಿ ಮಾಡಿಸಿದ ಸಾಂಬಾರು. ನಿಮಗೂ ತೋರಿಸಿದ್ರಾಯ್ತು ಅಂತೇಳ್ಬಿಟ್ಟು ತೋರಿಸಿದೆ ಫ್ರೆಂಡ್ಸು. ನೋಡಿ ಫ್ರೆಂಡ್ಸು, ಅದು ಚಿಕ್ಕ ಕುಕ್ಕರಲ್ಲಿ ಇಟ್ಟಿದ್ದೆ ಫ್ರೆಂಡ್ಸು. ಇಟ್ಟಿದಾಗ ಅದು ಸೊಯ್ ಅಂತ ಒಂಥರ ಸೌಂಡ್ ಬಂತು ಫ್ರೆಂಡ್ಸು. ಆಮೇಲೆ ಏನು ಮಾಡಿದೆ, ಅದರಲ್ಲಿರೋ ಬೇಳೆ ಎಲ್ಲ ತೆಗೆದುಬಿಟ್ಟು ಈ ದೊಡ್ಡ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೆ. ಈಗ 3 ಸೀಟಿ ಒಡಿಸಿ ಫ್ರೆಂಡ್ಸು ಅದನ್ನು ನೀಟಾಗಿ ಚೆನ್ನಾಗಿ ಕುದ್ದಿತ್ತು ಫ್ರೆಂಡ್ಸು. ಬೇಳೆ ಅದನ್ನು ನೀಟಾಗಿ ಏನಂತಾರೆ ಮುಚ್ಕೊತಾರೆ ಅಂತಾರಲ್ಲ, ಆ ಥರ ನಾನು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಸ್ಮ್ಯಾಶ್ ಮಾಡೋದು ತೊಗೊಂಡ್ರೆ ಚೆಂದ ಫ್ರೆಂಡ್ಸು. ಈ ಥರ ಬೇಗನೆ ಸ್ಮ್ಯಾಶ್ ಮಾಡ್ಕೊಂಬಿಡ್ಬೋದು. ಬೇಗನೆ ಒಂದು 10-15 ನಿಮಿಷದಾಗ ಆಗಿಬಿಡುತ್ತೆ ಫ್ರೆಂಡ್ಸು ಇದು. ಮತ್ತು ನಮಗೆ ಯಾವಾಗಾದರೂ ಬೇಜಾರಾದಾಗ ಈ ಥರ ಸಾಂಬಾರು ಮಾಡ್ಕೊಂಡು ತಿಂದ್ರೂ, ಮತ್ತು ಬೇಳೆ ಗೊತ್ತಲ್ವ ಹೆಲ್ತಿ, ತುಂಬ ಚಲೋ ರುಚಿಯಾಗಿ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸು. ಈಗ ನೋಡಿರಿ ಅದಕ್ಕೆ ಒಗ್ಗರಣೆ ಕೊಡೋಕೆ ಎಣ್ಣೆ ಹಾಕ್ಕೊಂಡೆ ಫ್ರೆಂಡ್ಸು. ಎಣ್ಣೆ ಹಾಕ್ಕೊಂಡಾದಮೇಲೆ ಅದಕ್ಕೆ
ಜೀರಿಗೆ, ಈರುಳ್ಳಿ ಈಗ ಹಾಕ್ತೀನಿ ನೋಡಿ. ಸಾರಿ ಜೀರಿಗೆ ಹಾಕಲ್ಲ ಫ್ರೆಂಡ್ಸ್, ಜೀರಿಗೆ ನಾನು ಕುದಿಯೋದ್ರಲ್ಲೇ ಹಾಕಿಬಿಡ್ತೀನಿ. ಮೇಲೆ ಹಾಕಿದರೆ ಅದು ನಂಗೆ ಕಸಿ ಕಸಿ ಅನ್ನಂಗೆ ಆಗ್ತೈತಿ. ಅದಕ್ಕೆ ನಾನು ಬರೀ ಸಾಸಿವೆ ಅಷ್ಟೇ ಹಾಕ್ಕೊತೀನಿ. ಕುದಿಯೋದ್ರಲ್ಲಿ ಕುದಿಯೋಕೆ ಇಟ್ಟಿರ್ತೀನಲ್ವ ಬೇಳೆನ, ಆವಾಗ ನಾನು ಜೀರಿಗೆ ಹಾಕ್ಕೊತೀನಿ ಫ್ರೆಂಡ್ಸ್. ಈಗ ನೋಡಿರಿ ಎಣ್ಣೆ ಕಾಯ್ತು ಫ್ರೆಂಡ್ಸು. ಎಣ್ಣೆ ಕಾದಾದಮೇಲೆ ಸಾಸಿವೆ ಹಾಕ್ಕೊಂಡೆ, ಈರುಳ್ಳಿ ಹಾಕ್ಕೊಂಡೆ, ಕರಿಬೇವು ಹಾಕ್ಕೊಂಡೆ, ಬೆಳ್ಳುಳ್ಳಿ ಮೇಲ್ಗಡೆ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡು ಅದನ್ನು ನೀಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದೇ ನೋಡಿ ಫ್ರೆಂಡ್ಸು ಮಸಾಲ ಖಾರ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸು ಸಾಂಬಾರು. ನಾನು ಕುದಿಯೋದ್ರಲ್ಲಿ ಹಾಕಲ್ಲ ಫ್ರೆಂಡ್ಸು ಸಾಂಬಾರು ಪೌಡರ್ನ, ಯಾಕಂದರೆ ಅದು ಅಷ್ಟೊಂದು ರುಚಿ ಅನಿಸೋಗಿಲ್ಲ. ಈ ಥರ ಎಣ್ಣೆಯಲ್ಲಿ ಅದು ಮಸಾಲೆನೇ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು, ಅಂದರೆ 2-3 ನಿಮಿಷ ಚೆನ್ನಾಗಿ, 2-3 ನಿಮಿಷವೂ ಏನಿಲ್ಲ, ಒಂದು 10-15 ಸೆಕೆಂಡ್ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಫ್ರೆಂಡ್ಸು ತುಂಬ ಅಂದರೆ ಈ ಥರ ನಾವು ಸಾಂಬಾರು ಪೌಡರ್ನ ಕುದಿಯೋದ್ರಲ್ಲಿ ಹಾಕಬಾರ್ದು ಫ್ರೆಂಡ್ಸು. ಎಣ್ಣೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ತೀವಲ್ಲ, ಇನ್ನೂ ಟೇಸ್ಟಿಯಾಗಿ ಮೇಲ್ಗಡೆ ರೆಡ್ಡಾಗಿ ತೇಲ್ತಾ ಇರುತ್ತೆ ಫ್ರೆಂಡ್ಸು, ಆ ಥರ ಇರುತ್ತೆ. ಆಮೇಲೆ ಒಂಚೂರು ಅದು ಸಾಂಬಾರು ಪೌಡ್ರ್ ಖಾರ ಕಡಿಮೆ ಐತಿ ಫ್ರೆಂಡ್ಸ್, ಅದಕ್ಕೆ ಒಂಚೂರು ಒಣ ಖಾರ ಪುಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿರಿ. ನೀವು ಬೇಕಂದ್ರೆ ಕೊತ್ತಂಬರಿನ ಮೇಲೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನನಗೆ ಮೇಲೆ ಹಾಕ್ಕೊಳ್ಳೋದು ಪ್ರತಿ ಸಲ ವಿಡಿಯೋದಲ್ಲಿ ಹೇಳ್ತೀನಿ ನಾನು, ನಮ್ಮ ಮೇಲ್ಗಡೆ ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟಪಡಲ್ಲ ನಾನು. ಅದಕ್ಕೆ ನಾನು ಏನು ಮಾಡ್ತೀನಿ, ಎಣ್ಣೆಯಲ್ಲೇ ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಫ್ರೆಂಡ್ಸು ರೆಡ್ಡಾಗಿ. ಈಗ ಅದು ಆಮೇಲೆ ಫ್ರೆಂಡ್ಸು ಇನ್ನೊಂದು, ನಾವು ಬೇಳೆ ಕುದಿಸ್ತಿರ್ತೀವಲ್ಲ, ಗಟ್ಟಿ ಇತ್ತಂದರೆ ನಾವು ಈ ಥರ ಮಸಾಲೆ ಎಲ್ಲ ಬೆಳ್ಳುಳ್ಳಿ ಅವು ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ನಮಗೆ ಈಗ ಬೇಳೆ ಗಟ್ಟಿ ಇತ್ತಂದರೆ ನಾವು ಬೇಳೆದ್ರಲ್ಲಿ ನೀರು ಹಾಕಬಾರ್ದು ಫ್ರೆಂಡ್ಸು, ಅದು ಟೇಸ್ಟೇ ಹೋಗಿಬಿಡುತ್ತೆ ಬೇಳೆದು. ಅದಕ್ಕೆ ಏನು ಮಾಡಬೇಕು, ಈ ಥರ ನಾವು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೊಂಡಿರ್ತೀವಲ್ಲ, ಅದಕ್ಕೆ ಒಂದು ಗ್ಲಾಸ್ ನಮಗೆ ಎಷ್ಟು ಸಾಂಬಾರದ್ದು ಕ್ವಾಂಟಿಟಿ ಬೇಕು ಅಷ್ಟು ನೋಡಿಕೊಂಡು ಒಂದು ಗ್ಲಾಸ್ ನಮಗೆ ಬೇಕಾಗಿತ್ತು ಫ್ರೆಂಡ್ಸು. ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಅದು ಕುದಿ ಬರೋ ಮಟನೂ ನೀಟಾಗಿ ಕುದಿಸ್ತೀನಿ. ಕುದಿಸಿದಾದಮೇಲೆ ನಾನು ಬೇಳೆ ಹಾಕ್ತೀನಿ ಫ್ರೆಂಡ್ಸ್. ನೋಡಿರಿ ಈ ಥರ ನೀರು ಕುದಿ ಬರಬೇಕು. ಕುದಿ ಬಂದಾದಮೇಲೆ ನಾವು ಇಟ್ಕೊಂಡಿರ್ತೀವಲ್ಲ ಬೇಳೆನ, ಆ ಬೇಳೆ ಹಾಕಬೇಕು. ನಾವು ಬೇಳೆಯಲ್ಲೇ ನೀರು ಹಾಕಿಬಿಟ್ರೆ ಕುದ್ದಿರ್ತೈತಲ್ಲ, ಅದು ಬೇಳೆ ಟೇಸ್ಟೇ ಹೋಗ್ಬಿಡುತ್ತೆ ಫ್ರೆಂಡ್ಸ್. ನನಗೆ ಫಸ್ಟು ಅನ್ನಿಸ್ತು, ಇದೇನು ಯಾರೂ ಹೇಳ್ಕೊಟ್ಟಿದ್ದಲ್ಲ ನನಗೆ, ನನ್ನಷ್ಟಕ್ಕೆ ನನಗೆ ಅನ್ನಿಸ್ತು ಅದು ಟೇಸ್ಟೇ ಹೋಗ್ಬಿಡ್ತೈತಿ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದಿನ ನಾನು ಹಿಂಗೆ ಮಾಡಿದರೆ ಇದು ತುಂಬ ಟೇಸ್ಟಿಯಾಗಿ ಬಂತು ಫ್ರೆಂಡ್ಸು. ಆವಾಗಲಿಂದ ನಾನು ಏನು ಮಾಡ್ತಾಯಿದ್ದೀನಿ, ಈ ಥರನೇ ಮಾಡ್ತಾಯಿದ್ದೀನಿ. ಅದು ಕುದಿ ಬಂದಾದಮೇಲೆ ನೋಡಿರಿ ಬ್ಯಾಳೆ ಹಾಕ್ಕೊಂಡು ಅದನ್ನು ನೀಟಾಗಿ ನೀರು ಬೇಳೆ ಮಿಕ್ಸ್ ಆಗುವಂಗೆ ತಿರುಕೊಂಡೆ. ನೋಡಿ ಫ್ರೆಂಡ್ಸ್, ಎಣ್ಣೆ ಮತ್ತು ಸಾಂಬಾರು ಪೌಡರು ಮೇಲೆ ಹೆಂಗೆ ತೇಲ್ಕೊಂಬಂದೈತಿ. ಈ ಥರ ಮಾಡಿದರೆ ಹಿಂಗೆ ಬರುತ್ತೆ. ನೀವು ಬೇಕಂದರೆ ನೋಡಿರಿ, ನಾವು ಬೇಳೆಯಲ್ಲೇ ಸಾಂಬಾರು ಪೌಡ್ರ್ ಹಾಕಿಬಿಟ್ರೆ ಈ ಥರ ರೆಡ್ಡಾಗಿ ಕಾಣಿಸಲ್ಲ ಫ್ರೆಂಡ್ಸ್. ನಿಮ್ಗೆ ಈ ಥರ ರೆಡ್ಡಾಗಿ ಕಾಣಿಸ್ಬೇಕಂತಂದರೆ ನೀವು ಏನು ಮಾಡಬೇಕು, ಸಾಂಬಾರು ಪೌಡರ್ನ ನಾವು ಬೆಳ್ಳುಳ್ಳಿ ಅವನ್ನ ಒಗ್ಗರಣೆ ಕೊಟ್ಕೊಂಡಿರ್ತೀವಲ್ಲ ಆವಾಗೆ ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಈ ಥರ ರೆಡ್ಡಾಗಿ ಮೇಲ್ಗಡೆ ಸಾಂಬಾರು ತೇಲ್ತಾ ಇರುತ್ತೆ. ಅಲ್ಲಿ ನೋಡಿ ಫ್ರೆಂಡ್ಸು, ಆ ಕಡೆ ಮತ್ತು ಈ ಕುಕ್ಕರ್ ನೀಟಾಗಿ ತೊಳ್ಕೊಂಬಿಟ್ಟು ಉಪ್ಪಾಕಿ ಫಸ್ಟೇ ನಾನು ತರಕಾರಿ ಹೆಚ್ಕೊಂಡಿದ್ನಲ್ಲ ಫ್ರೆಂಡ್ಸ್, ತರಕಾರಿ ಹೆಚ್ಕೊಂಡಾದಮೇಲೆ ನಾನು ಏನು ಮಾಡಿದೆ, 20 ನಿಮಿಷ ಅಕ್ಕಿನ ತೊಳೆಯೋಕೆ ಇಟ್ಕೊಂಡ್ಬಿಟ್ಟಿದ್ದೆ ಆಲ್ರೆಡಿ. ಒಂದು ಪುಟ್ಟಿಯಲ್ಲಿ ಆ ಥರ ಇದೆಯಲ್ಲ ಪ್ಲಾಸ್ಟಿಕ್ ಪುಟ್ಟಿ, ಅದೇ ಥರ 2 ಇದ್ದಾವೆ. ಇನ್ನೊಂದರಲ್ಲಿ ನೆನೆ ಹಾಕಿ ಇಟ್ಟಿದ್ದೆ ಫ್ರೆಂಡ್ಸು. 20 ನಿಮಿಷ ಆಗಿತ್ತಲ್ವ, ಇನ್ನೇನು ನಮ್ಮ ಯಜಮಾನ್ರು ಬರೋದು ಇನ್ನೇನು ಬರಬೇಕಾಗ್ತಿತ್ತು ಮನೆಗೆ. ಅದಕ್ಕೋಸ್ಕರ ಏನು ಮಾಡಿದೆ, ಅನ್ನಕ್ಕೆ ಇಟ್ಬಿಟ್ಟೆ ಫ್ರೆಂಡ್ಸು. ಆಮೇಲೆ ನಾನು ಮೊಟ್ಟೆ ತರಕ್ಕೆ ಹೇಳಿದ್ದೆ ನಮ್ಮ ಯಜಮಾನ್ರಿಗೆ. 1 ನಿಮಿಷ, ಒಂದೇ ಉಸಿರಲ್ಲೇ ಮಾತಾಡ್ತೀವಲ್ಲ ಫ್ರೆಂಡ್ಸು, ಸ್ವಲ್ಪ ದಮ್ ಹತ್ತದಂಗೆ ಆಗ್ತೈತಿ. ಮೊಟ್ಟೆ ತರಕ್ಕೆ ಹೇಳಿದ್ದೆ ಫ್ರೆಂಡ್ಸು. ಅವರು ಸೇವಿಂಗ್ ಮಾಡಿಸ್ಕೋಬೇಕಾಯ್ತಂತೆ, ಸೇವಿಂಗ್ ಶಾಪಿಗೆ ಹೋಗಿದ್ರು ಫ್ರೆಂಡ್ಸು. ಲೇಟ್ ಆಯಿತು ಅವ್ರು ಬರೋದು. ಇದು ಮೊಟ್ಟೆ ಅಂತೂ ಆಮ್ಲೆಟ್ ಮಾಡಲಿಲ್ಲ, ಮಾಮೂಲಿ ಮನೆಯಲ್ಲಿ ಹಪ್ಪಳ ಇತ್ತು, ಆಮೇಲೆ ಪಾಪಡ ಇತ್ತು, ಅವನ್ನ ಕರೆದ್ರೆ ಆಯಿತು ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಫ್ರೆಂಡ್ಸು, ಮತ್ತು ಇದು ಏನು ಪಾಪಡು ಹಪ್ಪಳ ಅವು ಎಲ್ಲ ಕರ್ಕೊಂಡೆ ಫ್ರೆಂಡ್ಸು. ಈಗ ನೋಡಿರಿ ಸಾಂಬಾರನ್ನ
ಆ ಕಡೆ ಎತ್ತಿಡ್ತೀನಿ, ಕುಕ್ಕರ್ನ ಈ ಕಡೆ ಎತ್ತಿಡ್ತೀನಿ ಫ್ರೆಂಡ್ಸು. ನೋಡಿ ಸೂಪರಾಗಿತ್ತು, ಟೇಸ್ಟ್ ಅಂತೂ ಮಸ್ತಾಗಿತ್ತು. ಅದಕ್ಕೆ ನಿಮಗೆ ಸೂಪರ್ ಅಂತ ತೋರಿಸ್ತಾ ಇದ್ದೆ. ನೋಡಿ ಸಾಂಬಾರು ಕುದಿ ಹಿಡೀತು ಫ್ರೆಂಡ್ಸು, ಚೆನ್ನಾಗಿ ಕುದ್ದಿತ್ತು. ಅದಕ್ಕೆ ಆಫ್ ಮಾಡಿಕೊಂಡು ಅದ್ರ ಮೇಲೆ ಮುಚ್ಕೊತೀನಿ ನೋಡಿರಿ. ಈಗ ಪ್ಲೇಟ್ನ ಒಂದು ಸಲ ತಿರುಗ್ಕೊಂಬಿಟ್ಟು ಮಸ್ತು ಬಿಸಿ ಅನ್ನ, ಆಮೇಲೆ ಈ ಸಾಂಬಾರಂತೂ ಮಸ್ತ್ ಟೇಸ್ಟಿಯಾಗಿತ್ತು. ಆಮೇಲೆ ನಾನು, ನಮ್ಮ ಯಜಮಾನ್ರು, ನಮ್ಮ ಎತ್ತರ್ವ ಅಂತೂ ಮಸ್ತ್. ನಮ್ಮ ಎತ್ತರ್ವ ತಿನ್ನಲಿಲ್ಲ, ನಮ್ಮ ಎತ್ತರವಂಗೆ ಹಾಲು ಮೊಸರು ಅನ್ನ ತಿನ್ನಿಸಿದ್ದೆ. ಇಲ್ಲಿ ನೋಡಿರಿ ಅನ್ನನೂ ರೆಡಿ ಆಯಿತು ಫ್ರೆಂಡ್ಸು. ಈಗ ಅದನ್ನೇ ಹೇಳಿದ್ನಲ್ವ, ಮೊಟ್ಟೆದು ತರೋದು ಲೇಟ್ ಆಯಿತು, ನನಗೆ ಹೊಟ್ಟೆ ಹಸ್ತಿತ್ತು ಫ್ರೆಂಡ್ಸು. ನಾನು ನಮ್ಮ ಯಜಮಾನ್ರು ಬರೋದಕ್ಕಿಂತ ಮುಂಚೆಗೆ ಇಲ್ಲ, ಅವ್ರು ಬಂದಾದಮೇಲೆ ತಿಂದು ಇನ್ನು ಆಮ್ಲೆಟ್ ಹಾಕೊಂಡು ಕೂತ್ಕೊಂಡ್ರೆ ಲೇಟ್ ಆಗ್ತೈತಿ. ಯಾಕಂದ್ರೆ ನನಗೆ ಹೊಟ್ಟೆಗೆ ಹೊರ ಅಂತ ಇತ್ತು ಫ್ರೆಂಡ್ಸು. ಅದಕ್ಕೆ ನಾನೇನು ಮಾಡಿದೆ, ಇವು ಹಪ್ಪಳ ಅವು ಇದು ಏನು ಪಾಪಡ್ ಅವು ಇದ್ವಲ್ಲ, ಅವನ್ನೇ ಕರ್ಕೊಂಡ್ರಾಯ್ತು ಅಂತೇಳ್ಬಿಟ್ಟು ಕರಿತಾ ಇದ್ದೀನಿ. ಇಲ್ಲಾಂದರೆ ಅವತ್ತು ಭಾನುವಾರ ಮಧ್ಯಾಹ್ನ ಆಮ್ಲೆಟ್ ಮಾಡ್ತಿದ್ದೆ ಫ್ರೆಂಡ್ಸು. ಅವ್ರು ಬರೋದು ಲೇಟ್ ಆಯ್ತಲ್ವ, ನನಗೂ ಹೊಟ್ಟೆ ಹಸ್ತಿತ್ತು. ಪಾಪಡೆ ಸ್ವಲ್ಪನೇ ಇದ್ವು, ಖಾಲಿ ಆಗಕ್ಕೆ ಬಂದಿತ್ತು ಫ್ರೆಂಡ್ಸು. ಅವನು ಕರೆದಿಟ್ರೆ ಯಥರ್ವ ಸಾಯಂಕಾಲ ಟೈಮು ತಿನ್ಕೊತಾನೆ ಅಂತ ಅವನು ಕರ್ಕೊಂಡೆ. ಆಮೇಲೆ ಇಲ್ಲಿ ನೋಡಿರಿ, ಇವಕ್ಕೆ ಗಾಲಿ ಅಂತೀವಿ ನಾವು, ನೀವೇನಂತೀರ ಗೊತ್ತೇ, ಪಾಪಡ್ ಅಂತಾರೆ, ಗಾಲಿ ಅಂತಾರೆ, ಈ ಥರ ಇವನು ಒಂದಿವ್ಸ ಕರ್ಕೊಂಡೆ. ನೋಡಿ ಇಷ್ಟ ಆಯಿತು ಫ್ರೆಂಡ್ಸು. ಆಮೇಲೆ ಫ್ರೆಂಡ್ಸು ನಮ್ಮ ಯಜಮಾನ್ರು ಸೇವಿಂಗ್ ಮಾಡಿಸ್ಕೊಂಬಂದಿದ್ರು. ಆಮೇಲೆ ನಾನು ಹೇಳಿದೆ, ಸೇವಿಂಗ್ ಮಾಡಿಸ್ಕೊಂಬಂದಿದ್ದೀರಾ, ಭಾಳ ದಿನ ಆಗಿತ್ತು ಫ್ರೆಂಡ್ಸು. ಅವಾಗೆಲ್ಲ ಕೆಲಸಕ್ಕೆ ಹೋದಾಗೆ ವಾರಕ್ಕೆ ಒಂದೊಂದು ಸಲ ನಾವು ಶುಕ್ರವಾರ ನಮ್ಮದು ವೀಕ್ಲಿ ಆ್ಯಪ್ ಇರ್ತಿತ್ತು. ವೀಕ್ಲಿ ಆ್ಯಪ್ ಇದ್ದ ದಿನ ನಾವೇನು ಮಾಡ್ತಿದ್ದೆ ಫ್ರೆಂಡ್ಸು, ಈ ಥರ ಮನೆಯಲ್ಲೇ ಪೇಸ್ಟ್ ಪ್ಯಾಕ್ ಮಾಡ್ಕೊತಿದ್ದೆ. ಯಾವ ಥರ ಮಾಡ್ಕೊತಿದ್ನಿ ಅಂದರೆ, ಈ ಥರ ನೋಡಿರಿ, ಒಂದು ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಕಸ್ತೂರಿ ಅರಶಿನ ಅಂತ ಬರುತ್ತಲ್ಲ ಫ್ರೆಂಡ್ಸು, ಅದು, ಆಮೇಲೆ ಲಿಂಬೆ ಹಣ್ಣಿನ ರಸ, ಆಮೇಲೆ ಸ್ವಲ್ಪ ಅಲೋವೆರಾ ಜೆಲ್ಲು, ಸ್ವಲ್ಪ ಎಣ್ಣೆ, ನಾವು ಏನು ಎಣ್ಣೆ ತಲೆಗೆ ಹಚ್ಕೊತೀವಿ ಆ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಅದನ್ನ ಪೇಸ್ಟ್ ಥರ ಮಾಡಿಕೊಂಡು ಈ ಥರ ಹಚ್ಕೊಂಡು 20 ನಿಮಿಷ ಬಿಟ್ವಿ ಅಂದರೆ ಫ್ರೆಂಡ್ಸು, ಮುಖದಲ್ಲಿರೋ ಗಲೀಜು ಅದು ಎಲ್ಲ ಹೋಗುತ್ತೆ. ನಿಜವಾಗ್ಲೂ ಇದು ಒಂದು 20 ನಿಮಿಷ ಬಿಟ್ಟು ಅದು ಡ್ರೈ ಆಗಿರ್ತೈತಲ್ಲ ಫ್ರೆಂಡ್ಸು, ಅದರಲ್ಲೇ ಮಸಾಜ್ ಮಾಡ್ಕೋಬೇಕು. ಆಮೇಲೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಇರ್ತೈತಲ್ಲ, ಅದೆಲ್ಲ ಹೋಗುತ್ತೆ ಫ್ರೆಂಡ್ಸು. ಮತ್ತು ಮುಖ ಒಂಥರ ಶೈನಿಂಗ್ ಆಗಿ ಬರುತ್ತೆ. ಒಂದು ವಾರದ ಮಟ್ಟನೂ ನೀಟಾಗಿರುತ್ತೆ ಫ್ರೆಂಡ್ಸು. ವಾರ ನಾವು ಈ ಥರ ಮಾಡಿಕೊಂಡ್ರೆ ನೀಟಾಗಿ ಮುಖ ಇರುತ್ತೆ ಫ್ರೆಂಡ್ಸು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.